ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 14 ಸಂಧ್ಯಾ ಸಮಯದಲ್ಲಿ ದ್ವಿತೀಯ ಗರ್ಭಧಾರಣೆ. ಇದರಿಂದ ಇವತ್ತು 19ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 19. ಯಾ ಮಾಹುರಾತ್ಮನೋ ಹ್ಯರ್ಧಂ ಶ್ರೇಯಸ್ ಕಾಮಸ್ಯ ಮಾನಿನಿ ಯಸ್ಯಾಂ ಸ್ವಧುರ ಮಧ್ಯಸ್ಯ ಪುಮಾಂಶ್ಚರತಿ ವಿಜ್ವರಃ. ಅನುವಾದ: ಹೇ ಮಾನಿನಿ, ಪತ್ನಿಯು ಎಷ್ಟು ಸಹಕಾರಿ ಎಂದರೆ ಆಕೆಯನ್ನು ಪುರುಷನ ಅರ್ಧಾಂಗಿ ಎಂದು ಕರೆಯಲಾಗಿದೆ. ಏಕೆಂದರೆ ಅವಳು ಆತನ ಎಲ್ಲ ಪವಿತ್ರ ಕಾರ್ಯಗಳನ್ನೂ ಹಂಚಿಕೊಳ್ಳುತ್ತಾಳೆ. ಪುರುಷನು ತನ್ನೆಲ್ಲ ಹೊಣೆಗಳನ್ನೂ ಆಕೆಗೆ ಒಪ್ಪಿಸಿ ಯಾವುದೇ ಆತಂಕವಿಲ್ಲದೆ ಮುಂದುವರಿಯಬಹುದು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ನೌಕೆಗಳ ಸಹಾಯದಿಂದ ಹೇಗೆ ಒಬ್ಬ ಸಾಗರವನ್ನು ದಾಟೋದಕ್ಕಾಗುತ್ತೋ ಅದೇ ರೀತಿ ಪತ್ನಿಯ ಜೊತೆ ಜೀವನವನ್ನು ನಡೆಸ್ತಾ ಅವನು ಈ ಐಹಿಕ ಸಾಗರದ ಎಲ್ಲ ರೀತಿಯ ಅಪಾಯಕರ ಸನ್ನಿವೇಶಗಳನ್ನು ಕೂಡ ಅವನು ದಾಟ್ಬೋದು. ಎಂಥ ಕಷ್ಟಗಳು, ಎಂಥ ಪ್ರಾಬ್ಲಮ್ಸೇ ಬಂದರೂ ಕೂಡ ಹೆಂಡತಿ ಜೊತೆಯಲ್ಲಿದ್ದರೆ ಅದನ್ನು ಪಾರು ಮಾಡಬಹುದು ಅಂತ ಹೇಳಿದ್ರು. ಈಗ ಮುಂದುವರೆದು ಹೇಳ್ತಾರೆ ತನ್ನ ಹೆಂಡತಿಗೆ, ಒಬ್ಬ ಹೆಂಡತಿ ಎಷ್ಟು ಸಹಕಾರಿ ಅಂತಂದರೆ, ಎಷ್ಟು ಸಹಾಯಕವಾಗಿ ಇರ್ತಾಳೆ ಅಂತಂದರೆ ಅದಕ್ಕೆ ಅವಳನ್ನು ಆ ಪುರುಷನ ಅರ್ಧಾಂಗಿ ಅಂತ ಕರೆದಿರೋದು. ಯಾಕೆ ಅಂತಂದರೆ ಅವನು ಎಲ್ಲ ರೀತಿಯ ಪವಿತ್ರ ಕಾರ್ಯಗಳನ್ನು ಕೂಡ ಹಂಚ್ಕೊಳ್ತಾಳೆ. ಎಷ್ಟರ ಮಟ್ಟಿಗೆ ಅವಳು ಸಹಾಯಕಾರಿಯಾಗಿದ್ದಾಳೆ ಅಂತಂದರೆ ಒಬ್ಬ ಗಂಡಸು ತನ್ನೆಲ್ಲ ಹೊಣೆಗಳನ್ನು ಕೂಡ ಅವಳಿಗೆ ಒಪ್ಪಿಸಿ ಯಾವುದೇ ಆತಂಕ ಇಲ್ಲದೆ ಅವನು ಮುಂದುವರಿಬಹುದು. ಅಂದರೆ ಈ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನೋದು ಏನಿದೆಯೋ, ಮೋಕ್ಷ ಪಡಿಬೇಕು ಅಂತಂದರೆ ಈಕೆಯ ಸಹಾಯ ಬೇಕಾಗತ್ತೆ. ಯಾಕಂದರೆ ಜವಾಬ್ದಾರಿಗಳನ್ನು ಅವಳಿಗೆ ಒಪ್ಪಿಸಿ ಇವನು ಬೇಕಾದರೆ ಸಾಧನೆ ಮಾಡಬಹುದು ಅಂತ ಹೇಳ್ತಾ ಇರೋದು. ಅಂದರೆ ಆ ರೀತಿಯ ಒಬ್ಬ ಹೆಂಡತಿ ಸಿಗಬೇಕು, ಆವಾಗಲೇ ಇದೆಲ್ಲ ಆಗೋದು. ಇಲ್ಲ ಅಂತಂದರೆ ಅದು ಸಾಧ್ಯ ಆಗೋದಿಲ್ಲ. ಈಗಿನ ಕಾಲದಲ್ಲಂತೂ ಇದು ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಈಗ ಹೆಂಡತಿಯರು ಸ್ವಾರ್ಥಿಗಳಾಗ್ಬಿಟ್ಟಿದ್ದಾರೆ. ಅವರು ಏನು ಮಾಡಬೇಕು ಮತ್ತು ಅವ್ರಿಗೇನು ಬೇಕು ಅಷ್ಟೇ ನೋಡ್ಕೊಳ್ತಾರೆ ಹೊರತು ಈ ರೀತಿಯ ಒಂದು ಸಾಧನೆ ಕಡೆ ಗಮನ ಕೊಡೋದಿಲ್ಲ. ಮತ್ತು ಸಾಧನೆ ಮಾಡ್ತಾ ಇದ್ರು ಕೂಡ ಅದಕ್ಕೆ ಅಡಚಣೆ ಮಾಡ್ತಾರೆ ಹೊರತು ಅದಕ್ಕೆ ಅವರು ಸಪೋರ್ಟಿವ್ ಆಗಿರೋದಿಲ್ಲ. ಕೆಲವರು ಇರಬಹುದು ಸಪೋರ್ಟಿವ್ ಆಗಿ, ಅವರು ಮಾಡ್ತಾರೆ, ಮತ್ತು ಗಂಡನಿಗೂ ಕೂಡ ಸಹಾಯ ಮಾಡೋರು ಇದ್ದಾರೆ. ಆದರೆ ಕೆಲವು ಜನ ನಮಗಿವಾಗ ಸಿಗೋದು. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ವೇದದ ಆದೇಶದಂತೆ ಹೆಂಡತಿಯನ್ನು ಪುರುಷನ ಅರ್ಧಾಂಗಿ ಎಂದು ಅಂಗೀಕರಿಸಲಾಗಿದೆ. ಏಕೆಂದರೆ ಆಕೆ ಪತಿಯ ಅರ್ಧದಷ್ಟು ಕರ್ತವ್ಯಗಳನ್ನು ನಿರ್ವಹಿಸುವ ಹೊಣೆ ಹೊರಬೇಕಾಗುತ್ತದೆ. ನೋಡಿ, ಇಲ್ಲಿ ವೇದ ಹೇಳಿರೋ ಪ್ರಕಾರ ಏನು ಅಂತಂದರೆ ಹೆಂಡತಿಯನ್ನು ಪುರುಷನ ಅರ್ಧಾಂಗಿ ಅಂತ ಹೇಳಿದ್ದಾರೆ. ಯಾಕೆ ಅಂತಂದರೆ ಪತಿಯ ಅರ್ಧದಷ್ಟು ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗಿರುವಂಥ ಹೊಣೆಯನ್ನು ಅವಳು ಹೊರಬೇಕಾಗತ್ತೆ ಅಂತ. ಈಗ ನಾವು ಎಕ್ಸಾಂಪಲ್ಗೆ ಜನರಲ್ ಆಗಿರುವಂಥ ಸಂಸಾರದಲ್ಲೇ ನೋಡ್ತೀವಲ್ವಾ, ಗಂಡ ದುಡ್ಕೊಂಡು ಬರೋದು ಒಂದು ಬಿಟ್ಟರೆ ಬೇರೆ ಎಲ್ಲ ಜವಾಬ್ದಾರಿಗಳನ್ನು ಮನೆ ನಡೆಸ್ಕೊಂಡು ಹೋಗೋದು, ನಿಭಾಯಿಸ್ಕೊಂಡು ಹೋಗೋದು, ಮಕ್ಕಳು ಮರಿ ಬಂದವರು ಹೋದವರು, ಮತ್ತು ಅಡುಗೆ ಊಟ, ಯಾರ್ಯಾರಿಗೆ ಏನೇನು ಬೇಕು ಬೇಡ, ಮತ್ತು ಕಾಯಿಲೆ ಬಂದರೆ ನೋಡ್ಕೊಳ್ಳೋದು, ಎಲ್ಲ ರೀತಿಯ ಜವಾಬ್ದಾರಿ ಹೊಣೆಗಳನ್ನು ಅವಳು ಹೊರತಾಳೆ ಅಲ್ವಾ. ಅದಕ್ಕಿಲ್ಲಿ ಹೇಳ್ತಾ ಇದ್ದಾರೆ, ಸಂಸಾರಸ್ಥನು ಪಂಚಯಜ್ಞಗಳೆಂಬ 5 ಬಗೆಯ ಯಜ್ಞಗಳನ್ನು ಆಚರಿಸುವ ಹೊಣೆ ಹೊತ್ತಿದ್ದಾನೆ. ಇದು ಆತ ತನ್ನ ಬದುಕಿನಲ್ಲಿ ಅನಿವಾರ್ಯವಾಗಿ ಬಂದೊದಗುವ ಪಾಪ ಫಲಗಳಿಂದ ಬಿಡುಗಡೆ ಪಡೆಯುವ ಉದ್ದೇಶವುಳ್ಳದ್ದಾಗಿರುತ್ತದೆ. ಅಂದರೆ ಒಬ್ಬ ಸಂಸಾರಸ್ಥನಾಗಿದ್ದರೆ ಅವನು ಪಂಚಯಜ್ಞಗಳು ಅನ್ನುವಂಥ 5 ರೀತಿಯ ಯಜ್ಞಗಳನ್ನು ಆಚರಣೆ ಮಾಡಬೇಕು. ಏನಕ್ಕೆ ಮಾಡಬೇಕು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ತನ್ನ ಬದುಕಿನಲ್ಲಿ ಪಾಪ ಪುಣ್ಯಗಳು ಅನಿವಾರ್ಯವಾಗಿ ಬರುತ್ತಲ್ವ, ಅದರಿಂದ ಬಿಡುಗಡೆ ಪಡೆಯೋದಕ್ಕೋಸ್ಕರ. ಈಗ ನಾನು ಏನು ಮಾಡಿದ್ದೀನಿ, ಹೆಂಗೆ ಮಾಡಿದ್ದೀನಿ ಏನೂ ಗೊತ್ತಿಲ್ಲ, ಆದರೂ ನನಗೆ ಪಾಪದ ಒಂದು ಫಲ, ಪುಣ್ಯದ ಫಲ ಇದೆರಡೂ ನಮಗೆ ಸಿಗ್ತಾ ಇರುತ್ತೆ. ಅದರಿಂದನೇ ನಮಗೆ ಕೆಲವೊಂದು ಸರಿ ದುಃಖ, ಕೆಲವೊಂದು ಸರಿ ನೋವು, ಕೆಲವೊಂದು ಸರಿ ಬೇಜಾರು, ಅದು ಇದು ಎಲ್ಲ ಆಗ್ತಿರುತ್ತಲ್ಲ. ಅದೆಲ್ಲ ಆಗೋದಕ್ಕೆ ಕಾರಣ ನಮ್ಮ ಪಾಪ ಫಲಗಳು. ಅದಕ್ಕೋಸ್ಕರ ಅದರಿಂದ ನಾವು ಹೊರಗಡೆ ಬರಬೇಕು ಅನ್ನೋದಕ್ಕೋಸ್ಕರ ಈ ಪಂಚಯಜ್ಞಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಮನುಷ್ಯ ತನ್ನ ಗುಣ ಸ್ವಭಾವದಲ್ಲಿ ಬೆಕ್ಕು ನಾಯಿಗಳಂತಾದರೆ ಆತ ಆಧ್ಯಾತ್ಮಿಕ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವ ತನ್ನ ಕರ್ತವ್ಯವನ್ನು ಮರೆಯುತ್ತಾನೆ. ಆಗ ಆತ ತನ್ನ ಪತ್ನಿಯನ್ನು ಇಂದ್ರಿಯ ತೃಪ್ತಿಯ ಸಾಧನವೆಂಬಂತೆ ಮಾತ್ರ ಪರಿಗಣಿಸುತ್ತಾನೆ. ಯಾವಾಗ ಪತ್ನಿಯನ್ನು ಇಂದ್ರಿಯ ತೃಪ್ತಿಯ ಸಾಧನ ಮಾತ್ರ ಎಂದು ಪರಿಗಣಿಸುತ್ತೇವೆಯೋ ಆಗ
ವ್ಯಕ್ತಿಗತ ಸೌಂದರ್ಯ ಮಾತ್ರ ಮುಖ್ಯವಾಗುತ್ತದೆ. ಹೀಗಾಗಿ ಇಂದ್ರಿಯ ಭೋಗಾಸಕ್ತಿ ಭಂಗಗೊಂಡ ನಂತರ ವೈಮನಸ್ಯ ಅಥವಾ ವಿಚ್ಛೇದನ ಉಂಟಾಗುತ್ತದೆ. ನೋಡಿ, ಇಲ್ಲಿ ಗುರುಗಳು ಆಧ್ಯಾತ್ಮಿಕವಾಗಿ ನೋಡೋದು ಮತ್ತು ಲೌಕಿಕವಾಗಿ ನೋಡೋದು ಎರಡನ್ನೂ ಹೇಳಿದ್ದಾರೆ ಇಲ್ಲಿ. ಈಗ ಮನುಷ್ಯ ತನ್ನ ಗುಣ ಮತ್ತು ತಾನು ನಡ್ಕೊಳ್ಳೋ ಅಂಥದ್ದು ಸ್ವಭಾವ ಇದೆಯಲ್ಲ, ಅದು ಬೆಕ್ಕು ನಾಯಿಗಳ ಥರನೇ ಆಗಿಬಿಟ್ರೆ ಅವನು ಆಧ್ಯಾತ್ಮಿಕ ಮೌಲ್ಯಗಳು ಏನಿದೆಯೋ, ಆಧ್ಯಾತ್ಮಿಕದಲ್ಲಿ ಕೆಲವೊಂದು ಇಂಪಾರ್ಟೆನ್ಸ್ಗಳಿರುತ್ತೆ, ಅದನ್ನೆಲ್ಲ ನಾವು ಬೆಳೆಸ್ಕೊಳ್ತಾ ಹೋಗಬೇಕು. ಆದರೆ ಅದನ್ನು ಮರ್ತು ಹೋಗ್ತಾನೆ. ಆಧ್ಯಾತ್ಮಿಕದಲ್ಲಿ ನಾನು ತೊಡಗಬೇಕು, ಮುಂದುವರಿಬೇಕು ಅನ್ನೋದೇ ಮರ್ತು ಹೋಗ್ತಾನೆ. ಹೇಗೆ ನಾಯಿ ನರಿಗಳು ಬರೀ ತಮ್ಮ ಶರೀರವನ್ನು ಪೋಷಣೆ ಮಾಡಿಕೊಳ್ಳೋದು, ತಿನ್ನೋದು, ಮಲಗೋದು, ತಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳ್ಳೋದು ಇದರಲ್ಲೇ ಇರುತ್ತಲ್ಲ, ಆ ರೀತಿಯೇ ನಾವು ಇದ್ದರೆ ನಮ್ಮ ಒಂದು ಸಾಧನೆ ಅನ್ನೋದಿದೆಯಲ್ಲ, ಆಧ್ಯಾತ್ಮಿಕ ಸಾಧನೆ, ಅದು ನನ್ನ ಕರ್ತವ್ಯ, ಅದು ತಿಳ್ಕೋಬೇಕು ನಾನು ಅದ್ರ ಬಗ್ಗೆ, ಅದರಲ್ಲಿ ನಾನು ಮುಂದುವರಿಬೇಕು ಅನ್ನೋದನ್ನೇ ಅವನು ಮರ್ತು ಹೋಗ್ತಾನೆ. ಅವಾಗ ಏನು ಮಾಡ್ತಾನೆ, ತನ್ನ ಹೆಂಡತಿಯನ್ನು ಯಾವ ರೀತಿ ನೋಡ್ತಾನೆ ಅವನು, ತನಗೆ ತೃಪ್ತಿ ಪಡಿಸ್ಕೊಳ್ಳೋದಕ್ಕಿರುವಂಥ ಒಂದು ಸಾಧನ ಅದು, ನನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸುವಂಥ ಒಂದು ಸಾಧನ, ಒಂದು ಸಾಮಾನು, ಆ ರೀತಿ ನೋಡ್ತಾನವನು. ಯಾವಾಗ ಒಬ್ಬ ಹೆಂಡತಿಯನ್ನು ಗಂಡ ಇಂದ್ರಿಯ ತೃಪ್ತಿಯ ಸಾಧನ ಮಾತ್ರ ಅಂತ ಅವನು ತಿಳ್ಕೊಳ್ತಾನೋ, ಆವಾಗ ಅವನು ಬರೀ ಆ ವ್ಯಕ್ತಿಗತವಾದಂತಹ ಸೌಂದರ್ಯಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾನೆ. ಆಯಿತಾ, ಅದೇ ಮುಖ್ಯ ಆಗತ್ತೆ. ಹೀಗಾಗಿ ಏನಾಗುತ್ತೆ, ಅವನ ಇಂದ್ರಿಯ ಭೋಗಾಸಕ್ತಿ ಎಲ್ಲ ಹೊರಟೋದ್ಮೇಲೆ ಅವನಿಗದು ಬೇಡವಾದಾಗ ಅವಾಗೇನಾಗುತ್ತೆ, ವೈಮನಸ್ಯ, ಇಬ್ಬರಿಗೂ ಜಗಳ ಬರುತ್ತೆ, ಡೈವರ್ಸ್ ತನಕ ಹೋಗುತ್ತೆ. ಈ ಶರೀರದ ಆಕರ್ಷಣೆಗೋಸ್ಕರ ಇಷ್ಟಪಡ್ತಾರಲ್ಲ ಅವರಲ್ಲಿ ಈ ರೀತಿ ಆಗುತ್ತೆ. ಆದರೆ ಹೆಂಡತಿಯನ್ನು ಭೋಗದ ವಸ್ತು ಆ ರೀತಿ ಅಲ್ಲ, ಅವಳು ನಿಜವಾಗ್ಲೂ ನಾನು ಪ್ರೀತಿಸುವಂಥವಳು, ಆಮೇಲೆ ನನ್ನ ಒಂದು ಪ್ರಗತಿಗೆ, ನನ್ನ ಗುರಿಗೆ ಅವಳು ನನಗೆ ಸಹಾಯಕಳಾಗಿರ್ತಾಳೆ ಆ ರೀತಿ ಒಬ್ರಿಗೊಬ್ರು ಸಹಾಯಕರು ನಾವು ಅಂತೆಲ್ಲ ಯೋಚನೆ ಮಾಡ್ತಾರಲ್ಲ, ಅಂಥವರು ಚೆನ್ನಾಗಿರ್ತಾರೆ. ಅದು ನಿಜವಾದ ಒಂದು ಪ್ರೀತಿ ಪ್ರೇಮ ಅಂತ ಹೇಳೋದು. ಆದರೆ ಪತಿ ಪತ್ನಿಯರು ಪರಸ್ಪರ ಸಹಕಾರದಿಂದ ಆಧ್ಯಾತ್ಮಿಕ ಪ್ರಗತಿಯ ಗುರಿ ಹೊಂದಿದಾಗ ವ್ಯಕ್ತಿಗತ ಸೌಂದರ್ಯ ಮುಖ್ಯವಾಗುವುದಿಲ್ಲ, ಪ್ರೇಮವೆಂಬುದೂ ಭಂಗಗೊಳ್ಳುವುದಿಲ್ಲ. ಐಹಿಕ ಜಗತ್ತಿನಲ್ಲಿ ಪ್ರೀತಿಯ ಪ್ರಶ್ನೆಯೇ ಬರುವುದಿಲ್ಲ. ಮದುವೆ ಎಂಬುದು ವಾಸ್ತವವಾಗಿ ಅಧಿಕೃತವಾದ ಶಾಸ್ತ್ರಗಳಲ್ಲಿ ನಿರ್ದೇಶಿಸಿದಂತೆ ಆಧ್ಯಾತ್ಮಿಕ ಪ್ರಗತಿಗಾಗಿ ಪರಸ್ಪರ ಸಹಕಾರದಿಂದ ನಿರ್ವಹಿಸುವ ಕರ್ತವ್ಯ. ಆದ್ದರಿಂದ ಆಧ್ಯಾತ್ಮಿಕ ಜ್ಞಾನೋದಯದ ಉದ್ದೇಶವಿಲ್ಲದ ಬೆಕ್ಕು ನಾಯಿಗಳ ಹಂತದ ಜೀವನದಿಂದ ತಪ್ಪಿಸಿಕೊಳ್ಳಲು ವಿವಾಹ ಅಗತ್ಯವಾದುದು. ಅಂದರೆ ಈಗ ಲೌಕಿಕವಾಗಿ ನೋಡಿದಾಗ ಬರೀ ತನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೋಬೇಕು ಅನ್ನುವಂಥ ಮನಸ್ಥಿತಿ ಇರುತ್ತಲ್ಲ, ಅಂಥ ಪುರುಷ ಹೆಂಡತಿಯನ್ನು ನೋಡೋ ರೀತಿನೇ ಬೇರೆ. ಅದರಿಂದ ಏನಾಗುತ್ತೆ, ಸ್ವಲ್ಪ ದಿವಸ ಆಕರ್ಷಣೆ ಇರುತ್ತೆ, ಆಮೇಲೆ ಆಕರ್ಷಣೆ ಹೋದ್ಮೇಲೆ ಒಬ್ರಿಗೊಬ್ರು ಕಿತ್ತಾಟ, ಹೊಡೆದಾಟ, ಆಮೇಲೆ ವಿಚ್ಛೇದನದವರೆಗೂ ಬರುತ್ತೆ. ಆದರೆ ಇಬ್ಬರು ಗಂಡ ಹೆಂಡತಿಯರು ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು, ಸಹಕಾರ ಮಾಡಿಕೊಂಡು ನಾವು ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಮುಂದುವರಿಯೋದಕ್ಕೆ ನಾವೇನು ಮಾಡಬೇಕು. ಈಗ ನಾವು ಬೇಕಾದಷ್ಟು ಆ ರೀತಿಯ ಡಿವೋಟಿಸ್ನ ನೋಡಿರ್ತೀವಿ. ಗಂಡ ಹೆಂಡತಿ ಇಬ್ಬರು ಕೂಡ ಆಧ್ಯಾತ್ಮಿಕ ಜೀವನದಲ್ಲಿರ್ತಾರೆ. ದೇವರಿಗೆ ನೈವೇದ್ಯ ಮಾಡೋದು, ಭಜನೆಗಳನ್ನು ಮಾಡಿಸೋದು, ಆಮೇಲೆ ಆಧ್ಯಾತ್ಮಿಕ ಚಿಂತನೆಗಳನ್ನು ಕೂತ್ಕೊಂಡು ಮಾಡ್ತಾರೆ. ಅವರಿಬ್ಬರು ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಇರ್ತಾರೆ. ಈ ರೀತಿ ತಮ್ಮ ಪ್ರಗತಿಯ ಗುರಿಯನ್ನು ಕೂಡ ಅವರು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿ ಯಾರು ಯೋಚನೆ ಮಾಡ್ತಾರೋ ಅವರಿಗೆ ಸೌಂದರ್ಯ ಅನ್ನೋದು ಮುಖ್ಯ ಆಗೋದಿಲ್ಲ, ಪ್ರೀತಿ ಅನ್ನೋದು ಕೂಡ ಅವರಲ್ಲಿ ಭಂಗವಾಗೋದಿಲ್ಲ. ಯಾಕೆ ಅಂತಂದರೆ ಇಬ್ಬರು ಏನು ಇಂಪಾರ್ಟೆನ್ಸ್ ಏನು, ಇಬ್ಬರದು ನಮ್ಮ ಜೀವನದ ಇಂಪಾರ್ಟೆನ್ಸ್ ಏನು, ನಾವು ಯಾಕೆ ಬಂದಿದ್ದೀವಿ ಏನು ಅನ್ನೋ ವಿಷಯ ಅವರಿಗೆ ಗೊತ್ತಿರುತ್ತೆ. ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಅವರು ನಡೀತಾರೆ. ನೋಡಿ, ಐಹಿಕ ಜಗತ್ತಿನಲ್ಲಿ ಪ್ರೀತಿ ಅನ್ನುವಂಥ ಪ್ರಶ್ನೆನೇ ಬರೋದಿಲ್ಲ. ಮದುವೆ ಅನ್ನೋದು ಶಾಸ್ತ್ರಗಳಲ್ಲಿ ನಿರ್ದೇಶನ ಕೊಟ್ಟಿರೋ ಪ್ರಕಾರ ಏನಪ್ಪ ಅಂತಂದರೆ, ಆಧ್ಯಾತ್ಮಿಕ ಒಂದು ಪ್ರಗತಿಗೋಸ್ಕರ ಇಬ್ಬರು ಒಬ್ರಿಗೊಬ್ರು ಸಹಕಾರ ಕೊಟ್ಕೊಂಡು ನಿರ್ವಹಣೆ ಮಾಡುವಂಥ ಕರ್ತವ್ಯ ಇದು ಮದುವೆ ಅಂತಂದರೆ. ಅದಕ್ಕೋಸ್ಕರನೇ ಏನು ಹೇಳ್ತಾರೆ ಇಲ್ಲಿ, ಯಾರು ಆಧ್ಯಾತ್ಮಿಕ ಜ್ಞಾನೋದಯ ಆಗಬೇಕು ನನಗೆ ಅನ್ನುವಂಥ ಉದ್ದೇಶನೇ ಇಟ್ಕೊಳ್ಳದೆ ಬರೀ ಬೆಕ್ಕು ನಾಯಿಗಳೆಲ್ಲ ಜೀವನ ನಡೆಸ್ತಾ ಇರುತ್ತಲ್ಲ, ಆ ರೀತಿ ಜೀವನದಿಂದ ನಾವು ತಪ್ಪಿಸ್ಕೊಳ್ಬೇಕು ಅಂತಂದರೆ, ಅಂದರೆ ಏನು, ಬರೀ ನಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳ್ಳೋದು, ಅದರಲ್ಲೇ ಮುಳುಗಿರೋದು, ಆ ರೀತಿ ಇರ್ತೀವಿ. ಅದೆಲ್ಲ ನಮಗೆ ಮೈಂಡಲ್ಲಿ ಇದ್ದರೆ
ಬೇರೆ ಕಡೆ ನಮಗೆ ಹೋಗೋದೇ ಇಲ್ಲ ಅಲ್ವಾ? ಆಧ್ಯಾತ್ಮಿಕದ ಕಡೆ ನಮ್ಗೆ ಹೋಗಬೇಕು ಅಂತಂದರೆ ಆ ಇಂದ್ರಿಯಗಳೆಲ್ಲ ಸ್ವಲ್ಪ ತಣ್ಣಗಾಗ್ಬಿಟ್ರೆ ಆಮೇಲೆ ನಾವು ಆಧ್ಯಾತ್ಮಿಕದಲ್ಲಿ ಮುಂದುವರಿಯೋಕ್ಕಾಗತ್ತೆ. ಅದಕ್ಕೆ ವಿವಾಹ ಅನ್ನೋದು ತುಂಬಾ ಇಂಪಾರ್ಟೆಂಟು. ಈ ಬೆಕ್ಕು ನಾಯಿಗಳ ಹಂತದ ಜೀವನವನ್ನು ನಾವು ತಪ್ಪಿಸ್ಕೊಳ್ಬೇಕು ಅಂತಂದರೆ ವಿವಾಹ ಅನ್ನೋದು ತುಂಬ ಇಂಪಾರ್ಟೆಂಟು. ಮದುವೆಯಾಗಿ ನನ್ನ ಇಂದ್ರಿಯಗಳನ್ನು ತೃಪ್ತಿ ಪಡಿಸ್ಕೊಳ್ತಾ, ಯಾಕಂದರೆ ನಮಗೆ ಅದು ಮುಂಚೆಯಿಂದ ಇರೋದ್ರಿಂದ ತಕ್ಷಣಕ್ಕೆ ಬಿಟ್ಬಿಡಿ ಅಂತಂದರೆ ಯಾವುದನ್ನು ಬಿಡೋದಕ್ಕಾಗೋದಿಲ್ಲ ಅಲ್ವಾ? ಅದಕ್ಕೋಸ್ಕರ ಸ್ಟೆಪ್ ಬೈ ಸ್ಟೆಪ್ ಹೋಗಲಿ ಅಂತಾನೆ ನಮ್ಮ ಧರ್ಮಗಳಲ್ಲಿ 4 ವರ್ಣಾಶ್ರಮ ಪದ್ಧತಿಯನ್ನು ಮಾಡಿರುವಂಥದ್ದು. ಸೊ ಗೃಹಸ್ಥನಾಗಿದ್ಕೊಂಡು ಸಂಸಾರವನ್ನು ನಡೆಸ್ತಾ ನಾವು ಆಧ್ಯಾತ್ಮಿಕದಲ್ಲಿ ಹೆಂಡತಿಯ ಜೊತೆ, ಗಂಡನ ಜೊತೆ, ಮಕ್ಕಳ ಜೊತೆ ಹೇಗೆ ನಾವು ಉನ್ನತ ಮಟ್ಟಕ್ಕೆ ತಲುಪೋದಕ್ಕಾಗತ್ತೆ ಅನ್ನೋದನ್ನು ಭಕ್ತರು ಕೂಡ ತಮ್ಮ ಜೀವನದಲ್ಲಿ ಅದನ್ನು ಮಾಡಿ ತೋರಿಸಿದ್ದಾರೆ. ಈಗ ದಾಸರಾಗಿರ್ಬೋದು, ಭಕ್ತರು ಎಷ್ಟೋ ಜನ ಇದ್ದಾರೆ. ಅವರ ಜೀವನ ಚರಿತ್ರೆಗಳನ್ನೆಲ್ಲ ನಾವು ನೋಡಿದಾಗ ಅವರೆಲ್ಲ ಹೇಗೆ ಈ ಸಾಧನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೋದು ಆಯಿತಾ. ಅದಕ್ಕೋಸ್ಕರನೇ ಮದುವೆ ಅನ್ನೋದು ಇಂಪಾರ್ಟೆಂಟ್ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.